ಏನ್ರಿ ಸೋಷಲ್ ಮೀಡಿಯಾ ನಮಸ್ಕಾರ ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಪ್ರವೀಣ್ ಚಾನಲ್. ಹೆಂಗಿದ್ದೀರಾ? ಇವತ್ತು ತುಂಬ ದಿನ ಆದಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೊಗೊಂಬರ್ತಾ ಇದ್ದೀನಿ ನನ್ನ ಹಿಮಾಲಯನ್ 411 ಗಾಡಿಯ ಪ್ರತಿಯೊಂದು ಮಾಡ್ಸ್. ಇದುವರೆಗೂ ಏನೇನು ಹಾಕ್ಸಿದ್ದೆ, ಇವಾಗ ಏನು ಹಾಕ್ಸಿದ್ದೀನಿ, ಮುಂದಕ್ಕೆ ಏನು ಹಾಕ್ಸ್ತೀನಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತು ಆಲ್ರೆಡಿ ಎಲ್ಲ ಈ ಮಾಡ್ಸ್ ವೀಡಿಯೋನ ಮಾಡಿದ್ದಾರೆ, ಬಟ್ ಲೇಟ್ ಆಗಿದ್ರು ಲೇಟೆಸ್ಟಾಗಿ ವೀಡಿಯೋ ಮಾಡೋದೇ ನನ್ನ ಒಂದು ಸ್ಟೈಲ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಸೊ ಇವತ್ತು ನನ್ನ ತಲೆಯಲ್ಲಿ ಇದ್ದಿದ್ದೆಲ್ಲ ಒಂದೇ, ನನ್ನ ಗಾಡಿಯಲ್ಲಿ ಏನೇನು ಮಾಡ್ಸಿದೆ ಅಂತ ಪ್ರತಿಯೊಂದು ವಿವರವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಬಿಟ್ಟು. ನಾನು ಗಾಡಿನ ಸರ್ವೀಸ್ಗೆ ಸಂಡೇ ಬಿಟ್ಟಿದ್ದೆ. ನನ್ನ ಕೈಗೆ ಸಿಕ್ಕಿದ್ದು ವೆಡ್ನಸ್ಡೇ ಕೈಗೆ ಸಿಕ್ಕಿದಾಗ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್ ಅವರು ಏನು ಮಾಡಿದ್ದಾರೆ ಅಂತ ಅಂದರೆ ಇಲ್ಲಿ ನೋಡಿ, ಸರಾಕ್ ತಿರುಗಿಸ್ಬಿಟ್ಟಿದ್ದಾರೆ ನನ್ನ ಈ ಒಂದು ಸ್ಪೇರಿಫೈ ಮಿರರ್ನ. ಸೊ ಇದ್ರದ್ದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಆ ಥರ ಆಯಿತು ಅಂತ ಅಂದ್ಬಿಟ್ಟು. ಬನ್ನಿ ಗಾಡಿ ಹತ್ತೋಣ. ಫಸ್ಟು ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ನಾನು ನಿಮಗೆ. ನನಗಂತೂ ಎಕ್ಸಾಸ್ಟ್ ಹಾಕ್ಸ್ದಾಗಿಂದ ನನ್ನ ಗಾಡಿ ಓಡಿಸ್ಬೇಕು ಅಂತ ಅಂದರೆ ಇನ್ನೂ ಖುಷಿ ಆಗ್ತಿದೆ. ಎಕ್ಸಾಸ್ಟ್ ಏನಕ್ಕೆ ಅಂತ ಅಂದರೆ ಒಂಥರ ಲೈಕ್ ಎಕ್ಸಾಸ್ಟ್ ಒಂಥರ ಇನ್ನೂ ಗಾಡಿ ಓಡಿಸು ಮಗ ಅನ್ನೋ ಥರ ಹೇಳ್ತಿದೆ ನನಗೆ. ಅದು ನಾನಿವಾಗ ಹಾಕ್ಸಿರೋದು ಬಂದುಬಿಟ್ಟು ಪವರ್ ಏಜ್ದು. ಅದರದ್ದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ವೀಡಿಯೋದಲ್ಲಿ ನೀವೆಲ್ಲ ಹೆಂಗಿದ್ದೀರಾ, ಏನು ಸಮಾಚಾರ ಅಂತ ನೀವು ತಿಳಿಸ್ಕೊಡಿ. ಸುಮಾರು ಮಾಡ್ಸ್ ಹಾಕ್ಸಿದ್ದೀನಿ ನನ್ನ ಗಾಡಿಗೆ. ಏನೇನು ಅಂತ ಕೇಳೋದಾದರೆ, ಮೊದಲನೇದಾಗೆ AOM ಹ್ಯಾಂಡಲ್ ಬಾರು. AOM ಅಂದರೆ ನಥಿಂಗ್ ಬಟ್ ಆರ್ಟ್ ಆಫ್ ಮೋಟರ್ ಸೈಕಲ್ಸ್ ಹ್ಯಾಂಡಲ್ ಬಾರ್ ಅಂತ ಅಂದ್ಬಿಟ್ಟು, ಇದು ಅವ್ರದ್ದೇ ಕಸ್ಟಮ್ ಆಗಿ ಡಿಸೈನ್ ಮಾಡಿ ಹಿಮಾಲಯನ್ಗೋಸ್ಕರ ಅಂತ ಅಂದ್ಬಿಟ್ಟು ರೆಡಿ ಮಾಡಿರೋ ಅಂಥದ್ದು. ಸೊ ಆರ್ಟ್ ಆಫ್ ಮೋಟರ್ ಸೈಕಲ್ಸ್ ಎಲ್ಲಿದೆ ಅಂತ ಅಂದರೆ JC ರೋಡ್ ಹತ್ರ ನಿಮಗೆ ಒಂದು ಸಂದಿಯಲ್ಲಿರುತ್ತೆ. ಇನ್ನು ಈ ಹ್ಯಾಂಡಲ್ ಬಾರ್ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದರೆ, ಈ ಹ್ಯಾಂಡಲ್ ಬಾರ್ 1900 ರುಪೀಸ್ ಆಗುತ್ತೆ. ಆ್ಯಂಡ್ ಫಿಟ್ಟಿಂಗ್ ಚಾರ್ಜಸ್ ಬಂದುಬಿಟ್ಟು ಅರೌಂಡ್ 250 to 450 ರುಪೀಸ್ ಆಗುತ್ತೆ. ಅಲ್ಲೇ ಆರ್ಟ್ ಆಫ್ ಮೋಟರ್ ಸೈಕಲ್ಸಲ್ಲಿ ಈ ಹ್ಯಾಂಡಲ್ ಬಾರ್ನ ಫಿಟ್ ಮಾಡಿಕೊಡ್ತಾರೆ. ಜೊತೆಗೆ ಇದರಲ್ಲಿ ಅಡಿಷ್ನಲ್ ಕ್ಲಚ್ ವೈರ್ ತೊಗೊಬೇಕಾಗುತ್ತೆ. ಸೊ ಅದಕ್ಕೆ ಅರೌಂಡ್ 400 to 800 ರುಪೀಸ್ ಆಗುತ್ತೆ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಇನ್ನು ಹ್ಯಾಂಡಲ್ ಬಾರ್ ಬಗ್ಗೆ. ನೆಕ್ಸ್ಟ್ ಇನ್ನು ಬರೋದಾದರೆ, ನೀವು ಈ ಮಿರರ್ಸ್ ನೋಡ್ತಿದ್ದೀರಲ್ಲ, ಒಂದು ಆಕಾಶಕ್ಕೆ ನೋಡ್ತಿದೆ, ಇನ್ನೊಂದು ನಾನು ಕರೆಕ್ಟಾಗಿ ತೋರಿಸ್ತಿದೆ. ಒಂಡ್ರೆಗಣ್ಣು ಆಗಿಬಿಟ್ಟಿದೆ ಬೇಸಿಕಲಿ, ನಿಜ ಹೇಳಬೇಕು ಅಂತಂದರೆ. ಏಕೆ ಅಂತಂದರೆ ಮೋಟ್ರ್ ಸೈಕಲ್ನ ಸರ್ವೀಸು ಕೊಟ್ಟಿದ್ದೆ. ಅವ್ರದ್ದು ಪ್ರಾಬ್ಲಮ್ಮು ಯಾರ್ದು ಪ್ರಾಬ್ಲಮ್ಮು, ಅವ್ರ ಪಾಪ CCTV ಎಲ್ಲ ಚೆಕ್ ಮಾಡಿದ್ರಂತೆ. ಈ CCTVಯಲ್ಲಿನೂ ಏನು ಗೊತ್ತಾಗಿಲ್ಲ, ಇದು ಮುರಿದೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನು ಕೊಟ್ಟಾಗ ಚೆನ್ನಾಗೇ ಇತ್ತು. ನನ್ನ ಹತ್ರ ವಿಡಿಯೋ ಇದೆ. ಫ್ಲ್ಯಾಶ್ ಬ್ಯಾಕ್. ಆವತ್ತು ಬೆಳಗ್ಗೆ ನಾನು ಚೆನ್ನಾಗಿ ಗಾಡಿನ ತೊಳೆದು ಕ್ಲೀನ್ ಮಾಡಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದಾಗ ರಾಯಲ್ ಎನ್ಫೀಲ್ಡ್ ಅವರು ಕಾಲ್ ಮಾಡಿಬಿಟ್ಟು, ಸರ್ ನಿಮಗೆ ಸರ್ವಿಸ್ ಡ್ಯೂ ಆಗಿದೆ, ತಗೊಂಬಂದು ಬಿಡಿ ಅಂತ ಹೇಳಿದ್ರು. ಆ ಬಿಡಬೇಕಾಗಿರೋ ಟೈಮಲ್ಲಿ ನೀವೇ ನೋಡಿ, ಮಿರರು ಕರೆಕ್ಟಾಗಿದೆ ಅಲ್ಲ, ಲೆಫ್ಟ್ ಸೈಡ್ ಮಿರರ್ ನೋಡಿ, ಒಂಚೂರು ಅಲ್ಲಾಡಲ್ಲ, ಒಂಚೂರು ಕಟ್ಟಾದಂಗೆ ಕಾಣಿಸ್ತಿಲ್ಲ. ಹಿಂಗೇ ತಗೊಂಡೋಗಿ ಸರ್ವಿಸ್ ಸ್ಟೇಷನ್ ಹತ್ರ ಬಿಡ್ತೀನಿ. ಓ ಏನು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರಾ? ಅದು ಎಕ್ಸಾಸ್ಟ್ ನೋಟ್. ಸಾರಿ ಸಾಕು. ಇದೆಲ್ಲ ಏನಕ್ಕೆ ಮಾಡ್ತಿದ್ದೀನಿ ಅಂತ ಅಂದರೆ, ಲೆಫ್ಟ್ ಸೈಡ್ ಮಿರರ್ ನೋಡ್ಕೊಳ್ಳಿ, ಒಂಚೂರು ಕ್ರ್ಯಾಕ್ ಆಗಿಲ್ಲ, ಹಲ್ಗಾಡ್ತಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ಈ ವಿಡಿಯೋ ಎಕ್ಸಾಂಪಲ್ಗೋಸ್ಕರ ಹಾಕ್ತಿದ್ದೀನಿ ಅಷ್ಟೇ ಹೊರತು ಎಕ್ಸಾಸ್ಟ್ ನೋಟ್ ಕೊಡೋಕ್ಕಲ್ಲ. Meanwhile, The mirror is broken, guys. ಜನರಲ್ ಸರ್ವೀಸ್ಗಂತ ಕೊಡೋಕೆ ಹೋದಾಗ ಕರೆಕ್ಟಾಗೇ ಇತ್ತು. ನೋಡಿ ಸರ್, ನಾನು ನಿನ್ನೆ ಮಾತ್ರ ಏನೂ ಕೇಳಲ್ಲ, ಇದೊಂದು ಪಾರ್ಟ್ ಸಿಕ್ಕಿದ್ರೆ ಇದೊಂದು ಪಾರ್ಟ್ ಕೊಟ್ಬಿಡಿ, ಇಲ್ಲ ಅಂತಂದರೆ ಎಂಟೈರ್ ಸೆಟ್ ಮಿರರ್ ಕೊಟ್ಬಿಡಿ ಅಂತ ಅಂದರೆ ಅವ್ರ ಕಂಪನ್ಸೇಷನ್ಗೆ 1200 ರೂಪಾಯಿ ಕೊಟ್ಟರು. ಅದನ್ನು ಬಿಟ್ಟರೆ ಇದು ಸ್ಪೇರಿಫೈ ಮಿರರ್ಸ್ ಅಂತ ಅಂದ್ಬಿಟ್ಟು 1800 ರೂಪಾಯಿಗೆ ಸಿಗುತ್ತೆ. ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ವೈಬ್ರೇಷನ್ ಇದೆ ತುಂಬಾ. ಗಾಡಿನೇ ಆಬ್ವಿಯಸ್ಲಿ ವೈಬ್ರೇಷನ್ನು, ಇನ್ನು ಮಿರರ್ಸ್ ವೈಬ್ರೇಟ್ ಆಗದಿರೋ ಇರ್ತಾ. ನಿಮಗೆ ಮಿರರ್ಸ್ ವೈಬ್ರೇಟೇ ಆಗಬಾರ್ದು ಅಂತ ಅಂದರೆ ಜೈ ಶ್ರೀರಾಮ್. ಸ್ಪೇರಿಫೈ ಮಿರರ್ಸ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿತ್ತು. ಒಂದು 1800 ರೂಪಾಯಿ ಅಂತ ಅಂದಿದ್ದಕ್ಕೆ ನಾನು ಟ್ರೈ ಕೊಡೋಣ ಅಂತ ತಗೊಂಡೆ. ಆ್ಯಕ್ಚುಲಿ ಮಿರರ್ಸು ಚೆನ್ನಾಗೇ ಸ್ಟರ್ಡಿ ಆಗಿದೆ, ಆಯಿತಾ. ಇದು ಒಡೆದೋಗಿರೋದ್ರಿಂದ ಇವಾಗ ಹಿಂಗೆ ಅನಿಸ್ತಿರೋದು. ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಒಡೆದೋಗಿರೋದಕ್ಕೆ ಒಂದು ಸ್ವಲ್ಪ ಬೇಜಾರು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ.
ನನಗೆ ಬೇಜಾರಾಗುತ್ತೆ. ಸೊ ಲುಕ್ ವೈಸು ಇಲ್ಲ ವ್ಯೂ ವೈಸ್ ಎಲ್ಲ ಚೆನ್ನಾಗಿದೆ, ಬಟ್ ತುಂಬ ವೈಬ್ರೇಷನ್ ಆಗುತ್ತೆ. ಒಂದು RPM ನಿಮಗೆ ಅರೌಂಡ್ 1500 to 2000 ಇದು ಸಿಕ್ಕಾಬಡೆ ವೈಬ್ರೇಷನ್ ಆಗುತ್ತೆ ಎರಡೂ ಮಿರರ್ಸು. ಅದು ಬಿಟ್ಟರೆ 1800 ರೂಪಾಯಿಗೆ ವರ್ತ್ ಇಟ್ಟು. ಒಂದು ಲುಕ್ಕಲ್ಲಿ ಒಂದು ಮಿರರ್ಸ್ ಬೇಕು ಅಂತ ಅಂದರೆ KTM ಮಿರರ್ಸ್ಗಿಂತ ಈ ಮಿರರ್ಸ್ಗೆ ಹೋಗೋದು ತುಂಬ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ. ಆಮೇಲೆ ಬೋಬೋ ಹೋಲ್ಡರ್ ಬಂದುಬಿಟ್ಟು ಡ್ಯಾಂಪ್ನರ್ ಸಿಸ್ಟಮ್ ಜೊತೆಗೆ ಹಾಕ್ಸಿದ್ದೀನಿ. ಡ್ಯಾಂಪ್ನರ್ ಸಿಸ್ಟಮ್ ಏನು ಅಂತ ಕೇಳೋದಾದರೆ, ಈ ವೈಬ್ರೇಷನ್ ಆದಾಗೆಲ್ಲ ಡ್ಯಾಂಪ್ನರ್ ಸಿಸ್ಟಮ್ಮು ಮೊಬೈಲ್ ಹಾಳಾಗೋದು, ಕ್ಯಾಮ್ರಾ ಹಾಳಾಗೋದನ್ನು ಬಚಾವ್ ಮಾಡುತ್ತೆ ಬೇಸಿಕಲಿ ಹೇಳ್ಬೇಕಂದ್ರೆ. ಮೊದಲಿಗೆ ಇದ್ರ ಪ್ರೈಸ್ ಅರೌಂಡ್ ನನಗೆ 3300 ರೂಪಾಯಿ ಆಗಿತ್ತು ತಗೊಬೇಕಾದ್ರೆ, ಅಲಾಂಗ್ ವಿತ್ ಫಿಟ್ಟಿಂಗ್ ಚಾರ್ಜಸ್ಸು. ಬೋಬೋ ಹೋಲ್ಡರ್ ಮಾತ್ರ ಬಂದ್ಬಿಟ್ಟು ಅರೌಂಡ್ 2900 ರುಪೀಸೋ 800 ರುಪೀಸೋ ಆಗಿತ್ತು. ಎಕ್ಸಾಕ್ಟ್ ಪ್ರೈಸ್ ಅಲ್ಲ ನಾನು ಹೇಳ್ತಿರೋದು, ಒಂದು ಲೆವೆಲ್ಗೆ ಪ್ರೈಸು. ಸೊ ನಾನು ಇವಾಗವರೆಗೂ ತುಂಬ ಯೂಸ್ ಮಾಡಿದ್ದೀನಿ, ಅದಕ್ಕೆ ಈ ಬೋಬೋ ಫೋನ್ ಹೋಲ್ಡರ್ನ ಕೂಡ ರೆಕಮೆಂಡ್ ಮಾಡ್ತೀನಿ ತಗೊಳೋದಕ್ಕೆ. ಯಾಕಂತ ಅಂದರೆ ಇದರಲ್ಲಿ ಕೆಲವೊಂದು ಫೀಚರ್ಸ್ ಇದೆ. ಆ ಫೀಚರ್ಸ್ ಏನು ಅಂತ ಅಂದರೆ QC 3.0 ಇರುತ್ತೆ. QC 3.0 ಅಂದರೆ ಕ್ವಿಕ್ ಚಾರ್ಜ್ 3.0 ಅಂತ ಅಂದ್ಬಿಟ್ಟು ಇದನ್ನ ಫಾಸ್ಟ್ USB 3.0 ಅಂತ ಕೂಡ ಕರೀತಾರೆ. ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದರೆ ಚಾರ್ಜಿಂಗು ಸಿಕ್ಕಾಪಟ್ಟೆ ಫಾಸ್ಟಾಗಿ ಆಗುತ್ತೆ. ಬೇಸಿಕಲಿ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಒಂದು ರೆಡ್ಮಿ ಫೋನ್ ಫಾಸ್ಟ್ ಚಾರ್ಜಿಂಗ್ ಇದ್ರೆ ಯಾವ ಲೆವೆಲ್ ಸ್ಪೀಡಾಗಿ ಚಾರ್ಜ್ ಆಗುತ್ತಲ್ಲ ಆ ಲೆವೆಲ್ಗೆ ಸ್ಪೀಡಾಗಿ ಚಾರ್ಜ್ ಆಗುತ್ತೆ. ಆಮೇಲೆ ಇದರಲ್ಲಿ ಇನ್ನೊಂದು ಫೀಚರ್ ಬಂದ್ಬಿಟ್ಟು ವೈಬ್ರೇಷನ್ ಡ್ಯಾಂಪರ್ ಅಂತ ಅಂದ್ಬಿಟ್ಟು. ಏನಪ್ಪ ಈ ವೈಬ್ರೇಷನ್ ಡ್ಯಾಂಪರ್ ಅಂತ ಅಂದ್ರೆ, ನೀವು ಕಂಪ್ಲೇಂಟ್ ಮಾಡೋದು ಕೇಳಿರ್ತೀರಾ ಜನರು, ಆಮೇಲೆ ಬೇರೆ ಫೋನ್ ಹೋಲ್ಡರ್ಗಳನ್ನ ಯೂಸ್ ಮಾಡಿದಾಗ ಫೋನ್ ಪ್ರಾಬ್ಲಮ್ ಆಗಿರೋದು ಕೇಳಿದಿರಾ. ಆ ಪ್ರಾಬ್ಲಮ್ಸ್ ಅಂದ್ರೆ ಕ್ಯಾಮ್ರಾ ಹಾಳಾಗುತ್ತಲ್ಲ, ಫಾರ್ ಎಕ್ಸಾಂಪಲ್ ಕ್ಯಾಮ್ರಾ ಹಾಳಾಗೋದು ಅಂತ ಅಂದ್ರೆ ಒನ್ಸ್ ಅಗೇನ್ ಫೋನ್ ಅಲ್ಲಿ ಕ್ಯಾಮ್ರಾ ಓಪನ್ ಮಾಡಿದಾಗ ಫುಲ್ ವೈಬ್ರೇಷನ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದು ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸ್ಟೆಬಿಲೈಸೇಷನ್ ನ ಹಾಳು ಮಾಡುತ್ತೆ ಬೇರೆ ಫೋನ್ ಹೋಲ್ಡರ್ಗಳು. ಬೇಸಿಕಲಿ ಈ ವೈಬ್ರೇಷನ್ ಡ್ಯಾಂಪರ್ ಇರೋದಕ್ಕೆ ಆ ಕ್ಯಾಮ್ರಾನು ಹಾಳಾಗೋದಿಲ್ಲ. ಇನ್ನು ಇದು ಈ ಬೋಬೋ ಫೋನ್ ಹೋಲ್ಡರ್ನ ಕತೆ. ಓಹೋ, ಬೆಳಗ್ಗೆ ಎದ್ದಿದ ತಕ್ಷಣ ಮಾತ್ರ ಮಸ್ತಾಗಿ ಕಾಣಿಸುತ್ತಲ್ಲ. ನಾವಿವಾಗ ಹೋಗ್ತಿದ್ದಿದ್ದು ಅಲ್ಲಿಗೆ, ಹಂಗೆ ಊಟ ನೋಡಿದ್ಬಿಟ್ಟು ಹೆಂಗೆ ಬಂದು ಅದೇ ದಾರಿಯಲ್ಲಿ ವಾಪಸ್ ಹೋಗೋಣ. ಸಗದಾಗಿದೆ ಅಲ್ಲ ನೋಡೋಕ್ಕೆ. ಇಲ್ಲೇನಾದರೂ ನನ್ನ ಮನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹಾಯ್, ಏನು ಸಮಾಚಾರ? ಬೆಳಗ್ಗೆ ಎದ್ದಿದ ತಕ್ಷಣ ಇದೆಲ್ಲ ನೋಡೋಕೆ ನಿಂಗೆ ಹೆಂಗನ್ಸುತ್ತೆ? ನೋಡಲ್ಲ, ನೋಡಿ ಬೇಜಾರಾಗ್ಬಿಟ್ಟಿದ್ಯಾ? ಆಯ್ತಾ ಊಟ? ಅಲ್ಲಿಗೆ ಹೋಗ್ಬೇಕಾಗಿರೋದು ನಾನು. ಹೆಂಗೆ ಹೋಗ್ಬೇಕು? ಹಾಂ, ಎಲ್ಲಿ? ಇಲ್ಲಿ ಹೋಗಿ ಮುಂದೆ ಹೋಗಿ ಎಡಕ್ಕೆ ತಿರುಗಿದ್ರೆ ಮತ್ತೆ ಎಡಗೆ. ಹಾಂ, ಓಕೆ, ಥ್ಯಾಂಕ್ಸ್ ಅಪ್ಪಿ. ಬರೋಣ? ಹ್ಞೂ, ಸುಮ್ಮನೆ ಹಂಗೆ ಬಂದೆ. ಹಾಂ, ರೇಸ್ ಅಲ್ಲ, ಸುಮ್ಮನೆ ಗಾಡಿ ಓಡಿಸ್ಕೊಂಬಂದೆ ಅಷ್ಟೇ, ರೇಸ್ ಎಲ್ಲ ಏನಿಲ್ಲ. ಸೊ ಇದೇನು ಅಂದರೆ ಒಂಥರ ಡೆಡಿಕೇಟೆಡ್ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ಸೈಲೆನ್ಸರು, ಗುರು ನನಗಂತೂ ಸೈಲೆನ್ಸರ್ ಹಾಕಿಸಿದ್ಮೇಲೆ ಒಂಥರ ಸಿಕ್ಕಾಪಟ್ಟೆ ಲವ್ ಆಗ್ಬಿಟ್ಟಿದೆ. ಈ ಎಕ್ಸಾಸ್ಟ್ ಬಗ್ಗೆ ಮಾತಾಡೋದಾದ್ರೆ, ಇದು ಬಂದ್ಬಿಟ್ಟು ಪವರೇಜ್ ಎಕ್ಸಾಸ್ಟು. ಮೇನ್ಲಿ ಯೂಸ್ ಮಾಡೋದು ಸ್ವಲ್ಪ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಆ್ಯಂಡ್ ವೆಯ್ಟ್ ರಿಡಕ್ಷನ್ಗೋಸ್ಕರ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತು ಹಿಮಾಲಯನ್ 411 ಎಷ್ಟು ವೆಯ್ಟ್ ಇದೆ ಅಂತ ಅಂದ್ಬಿಟ್ಟು 196 kg ಕರ್ಬ್ ವೆಯ್ಟು. ಅದರಲ್ಲಿ 6 kg ಬಂದ್ಬಿಟ್ಟು ಸ್ಟಾಕ್ ಎಕ್ಸಾಸ್ಟ್ ಆರ್ ಸೈಲೆನ್ಸರ್ ಅಂತಾನೆ ಹೇಳ್ಬೋದು. ಈ ಎಕ್ಸಾಸ್ಟ್ ನ ಹಾಕಿಸ್ಬೇಕು ಅಂದ್ರೆ ಇನ್ನೂ ಕೆಲವೊಂದು ಪಾರ್ಟ್ ನ ಹಾಕ್ಸ್ಬೇಕಾಗುತ್ತೆ. ಅದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ದಾವ್ದಪ್ಪ ಪಾರ್ಟ್ಸು ಅಂತ ಅಂದ್ರೆ, ಒಂದು NGK ಸ್ಪಾರ್ಕ್ ಪ್ಲಗ್ ಫುಲ್ ಕಿಟ್ ಹಾಕ್ಸಿದ್ರೆ ತುಂಬಾ ಒಳ್ಳೇದು. ಅಲಾಂಗ್ ವಿತ್ ದಟ್ BMC ಏರ್ ಫಿಲ್ಟರ್ ನ ಚೇಂಜ್ ಮಾಡಿಸ್ಬೇಕು. ಆಮೇಲೆ ನೀವು ಕೇಳ್ಬೋದು ಯಾಕಪ್ಪ ಎಕ್ಸಾಸ್ಟ್ ಚೇಂಜ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಆಕ್ಚುಲಿ ಎಕ್ಸಾಸ್ಟ್ ಚೇಂಜ್ ಮಾಡಿಸೋದ್ರಿಂದ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತೆ. ಪರ್ಫಾರ್ಮೆನ್ಸ್ ಹೆಂಗ್ ಇಂಪ್ರೂವ್ ಆಗುತ್ತೆ ಅಂತ ಕೇಳೋದಾದ್ರೆ, ಇಂಪಾರ್ಟೆಂಟ್ ಆಗಿ ಈ ಸೈಲೆನ್ಸರ್ NGK ಸ್ಪಾರ್ಕ್ ಪ್ಲಗ್ ಕಿಟ್ ಅಂಡ್ BMC ಏರ್ ಫಿಲ್ಟರ್ ಹಾಕ್ಸಿದಾಗ ಇದು ಸ್ಟೇಜ್ 2 ಇಂಟೇಕ್ ಆರ್ ಎಕ್ಸಾಸ್ಟ್ ಸಿಸ್ಟಮ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಇಂಜಿನ್ಗೆ ಗಾಳಿ ಆಡಕ್ಕೆ ಅಂದ್ರೆ ಇಂಜಿನ್ಗೆ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಸಿಗುತ್ತೆ. ಈ ತರ ಬ್ರೀದಿಂಗ್ ಸ್ಪೇಸ್ ಜಾಸ್ತಿ ಸಿಕ್ಕಿದಾಗ ನಮಗೆ ಥ್ರಾಟಲ್ ರೆಸ್ಪಾನ್ಸ್ ಕೂಡ ಚೆನ್ನಾಗುತ್ತೆ, ಹಾರ್ಸ್ ಪವರ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಟಾರ್ಕ್ ಕೂಡ ಚೆನ್ನಾಗುತ್ತೆ. ಆಫ್ ರೋಡ್ ಮಾಡಬೇಕು ಅಂತಂದರೆ ಒಂಥರ ಮಜಾ ಬರುತ್ತೆ. ಇದಾದಮೇಲೆ ಇನ್ನೆಲ್ಲೂ ರೋಡ್ ಕೂಡ ಇಲ್ಲ ಆಫ್ ರೋಡ್ ಮಾಡೋಣ ಅಂತ ಅಂದರೆ. ಇಷ್ಟಕ್ಕೆ ಕೊನೆ. ಅಯ್ಯೋ, ಇದು ಯಾರ್ದಾದ್ರೂ ಹೊಲ ಗದ್ದೆ ಆಗ್ಬಿಟ್ರೆ ಮಾತ್ರ ಸರಿಯಾಗಿ ಬೈದಾಕ್ಬಿಡ್ತಾರೆ. ಯಾಕೋ ಇಲ್ಲಿಗೆ ತಗೊಂಬಂದಿದ್ಯಾ ಅಂತ ನಾಯಿ ಬೇರೆ ಅಡ್ಸ್ಕೊಬರ್ತಿದೆ. ಯಾಕಣ? ಯಾಕೆ? ಬಾ ಇಲ್ಲಿ, ಬಾ ಇಲ್ಲಿ, ಬಾ. ಇವಾಗ ನೋಡಿ ಹೋದ್ರೆ ಮಾತ್ರ ಡೆಫಿನೆಟಾಗಿ ಅಡ್ಸ್ಕೊಬರುತ್ತೆ. ಸೊ ನಾನು ಏನು ಮಾಡ್ತೀನಿ ಗೊತ್ತಾ, ಅದನ್ನೇ ಅಡ್ಸ್ಕೊಂಡು ಹೋಗೋ ಥರ ಮಾಡ್ತೀನಿ.
ಬೆನ್ನು ಮೂಳೆ ಇಲ್ದಿರ ಇರೋ ನಾಯಿ. ನೆಕ್ಸ್ಟು ಮ್ಯಾಡ್ ಡಾಗ್ ಲೈಟ್ಸ್ ನಾನು ಹಾಕ್ಸಿ ಇದುವರೆಗೂ 1 ವರ್ಷ ಹತ್ರ ಆಗ್ತಾ ಬಂತು. ನನಗೆ ಇವಾಗವರೆಗೂ ಈ ಮ್ಯಾಡ್ ಡಾಗ್ಸ್ ಲೈಟ್ಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ. ತುಂಬ ಚೆನ್ನಾಗಿದೆ ಮ್ಯಾಡ್ ಡಾಗ್ ಲೈಟ್ಸು. ನಾನು ಬರೀ ಆಫ್ ರೋಡು ಇಲ್ಲಾಂದರೆ ಲಾಂಗ್ ರೈಡು ಎಲ್ಲಾದರೂ ಹೋದಾಗ ಮಾತ್ರನೇ ಈ ಮ್ಯಾಡ್ ಡಾಗ್ ಲೈಟ್ಸ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂತ ಅಂದರೆ ಕ್ಯಾಪ್ ಹಾಕ್ಬಿಟ್ಟು ಸಿಟಿ ಒಳಗಡೆ ಆರಾಮಾಗಿ ಓಡಿಸ್ಕೊಂಡಿರ್ತೀನಿ. ನಾನು ಯೂಸ್ ಮಾಡ್ತಿರೋದು ಸ್ಪೆಸಿಫಿಕಲಿ ಮ್ಯಾಡ್ ಡಾಗ್ ಸ್ಕೌಟ್ ಅಂತ. ಇದ್ರ ಪ್ರೈಸ್ ಅರೌಂಡ್ 10,500 rupees ಇತ್ತು ನಾನು ಹಾಕ್ಸ್ಬೇಕಾದ್ರೆ. ಇವಾಗ ಏನಾದರೂ ಹೆಚ್ಚು ಕಮ್ಮಿ ಆಗಿರ್ಬೋದು ಪ್ರೈಸಸ್ಸು. ಮತ್ತು ಇದ್ರ ಜೊತೆಗೆ ಫಿಟ್ಟಿಂಗ್ ಚಾರ್ಜಸ್ ಕೂಡ ಇತ್ತು. ಫಿಟ್ಟಿಂಗ್ ಚಾರ್ಜಸ್ ಅರೌಂಡ್ ಅಗೇನ್ 1,000 ರೂಪಾಯಿ ಎಷ್ಟೋ ಬಿತ್ತು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದ್ರ ಜೊತೆಗೆ 3 ಕ್ಯಾಪ್ಸ್ ಬರುತ್ತೆ. ಕ್ಯಾಪ್ಸ್ ಏನೇನು ಅಂತ ಅಂದರೆ, ಒಂದು ಬ್ಲ್ಯಾಕ್ ಫಿಲ್ಟರು, 2ನೇದು ಯೆಲ್ಲೋ ಫಿಲ್ಟರು, ಮತ್ತು 3ನೇದು ಕ್ಲಿಯರ್ ಲೈಟ್ ಫಿಲ್ಟರ್. ಯೆಲ್ಲೋ ಫಿಲ್ಟರ್ ಯಾಕೆ ಕೊಡ್ತಾರೆ ಅಂತ ಅಂದರೆ, ಇದು ಫಾಗಲ್ಲಿ ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಥ್ರೋ ಸಿಗುತ್ತೆ ಆ್ಯಂಡ್ ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಮೇನ್ಲಿ ಎಲ್ಲಿ ಯೂಸ್ ಆಗುತ್ತೆ ಈ ಥರ ಲೈಟ್ಸ್ ಅಂತ ಅಂದರೆ, ನಾವು ಫಾರೆಸ್ಟ್ ಕಡೆ ಟ್ರಾವೆಲ್ ಮಾಡಬೇಕಾದ್ರೆ, ಇಲ್ಲ ಅಂದರೆ ಯಾವುದು ಲೈಟ್ಸ್ ಇರಲ್ಲ ಆ ಏರಿಯಾಗಳಿಗೆ ಹೋಗ್ಬೇಕಾದ್ರೆ ಇದ್ರದ್ದು ಮಹತ್ವ ಗೊತ್ತಾಗುತ್ತೆ. ನೀವೇ ನೋಡಿ ವಿಸಿಬಿಲಿಟಿ ಎಷ್ಟಿದೆ ಅಂತ ಅಂದ್ಬಿಟ್ಟು ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಕ್ಬಿಡುತ್ತೆ. ಆ್ಯಂಡ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನ್ನ ತುಂಬ ದಿನ ಆದಮೇಲೆ ಕೂಡ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸೀ ಇನ್ ದ ನೆಕ್ಸ್ಟ್ ಎಪಿಸೋಡ್. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ, ಬಾಯ್ ಬಾಯ್.